ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಬೇಗನೆ ಆಗುವಂತಹ ಚಪಾತಿ ಮತ್ತು ಎಣ್ಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ 1/4 kg ಬದನೆಕಾಯಿನ ತೊಗೊಂಡಿದ್ದೀನಿ. ಅದಕ್ಕೀಗ ಮಸಾಲೆ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊಬ್ಬರಿನ ತಗೊಂಡು ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಬೇಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿಬಿಟ್ಟು 1 ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದ ನಂತರ ಇದಕ್ಕೀಗ ಒಂದು ಹಸಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ತೊಳೆದು ಹೆಚ್ಚಿರ್ತೀವಲ್ಲ ಬದನೆಕಾಯಿ, ಅದಕ್ಕೀಗ ಈ ಮಸಾಲೆನ ತುಂಬಬೇಕು. ಚೆನ್ನಾಗಿ ಎಲ್ಲ ಸೈಡು ಉಪ್ಪು ಖಾರ ಚೆನ್ನಾಗಿ ತಾಗೋ ಹಾಗೆ ಚೆನ್ನಾಗಿ ತುಂಬಬೇಕು. ಈ ಥರ ತುಂಬೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ತಲ್ವ, ಬದನೆಕಾಯಿ ತುಂಬಾ ಟೇಸ್ಟಾಗಿ ಬರುತ್ತೆ. ಮತ್ತು ಒಂದು ಕಡೆ ಬಾಣಲೆನ ಇಟ್ಟು ಬಿಸಿ ಆಗಬೇಕು. ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಮೊದಲು ಸಾಸಿವೆನ ಹಾಕಬೇಕು. ಸಾಸಿವೆ ಚಟಪಟ ಅಂದ ಕೂಡಲೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಬೇಕಿದ್ದಕ್ಕೀಗ. ಕರಿಬೇವನ್ನು ಹಾಕಿದಾದ ನಂತರ ಮಸಾಲೆ ಎಲ್ಲ ತುಂಬಿರ್ತೀವಲ್ಲ ಬದನೆಕಾಯಿ, ಅದನ್ನೀಗ ಎಣ್ಣೆಯಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದ್ದೀನೀಗ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಎಣ್ಗಾಯಿ ತುಂಬಾ ಟೇಸ್ಟಾಗಿ ಬರುತ್ತೆ. ಒಂದು 5 ನಿಮಿಷ ಮುಚ್ಚಿ ಬೇಯಿಸಬೇಕು. ಆನಂತರ ಮತ್ತೊಂದು ಸಲ ಮಿಕ್ಸ್ ಮಾಡಿ ಆದ ನಂತರ ಉಳಿದಿರುತ್ತಲ್ವ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾದ ನಂತರ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದನ್ನು ಕೂಡ ತೊಳೆದು ಅದರ ನೀರನ್ನು ಇದಕ್ಕೀಗ ಹಾಕಬೇಕು. ನೋಡಿ, ನಿಮಗೆ ಎಷ್ಟು ನೀರು ಹಿಡಿಸುತ್ತೆ ಅನಿಸುತ್ತಲ್ವ, ಅಷ್ಟು ನೀರನ್ನು ಹಾಕಬೇಕು. ಅಂದರೆ ಇದು ಗ್ರೇವಿ ಥರನೇ ಇರಬೇಕಲ್ವ, ಹಾಗಾಗಿ ದಪ್ಪನೇ ಇರಬೇಕು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸಿದರೆ ಸೂಪರಾಗಿರುವಂತಹ ಎಣ್ಗಾಯಿ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿದೆ. ನಾನು ಜಾಸ್ತಿ ಎಣ್ಣೆ ಕೂಡ ಹಾಕಲಿಲ್ಲ. ಮತ್ತು ಈ ಕಡೆ ಒಂದು ಕಡೆ ಚಪಾತಿಗೆ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿರುವ ನೀರನ್ನು ಹಾಕೋದ್ರಿಂದ ಚಪಾತಿ ಬೇಗನೆ ಹಿಟ್ಟು ನೆಂದು ಬಿಡುತ್ತೆ ಮತ್ತು ಮೃದುವಾಗಿ ಆಗುತ್ತೆ. ಮತ್ತು ಒಂದು ಅರ್ಧ ತಾಸು ಬೇಗನೆ ನೆನೆಸಬೇಕು ಅನ್ನೋ ಕೆಲಸ ಇರೋದಿಲ್ಲ. ಆಗ ತಾನೇ ಕಲಸಿ ಚಪಾತಿನ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಮೃದುವಾಗುತ್ತೆ, ತುಂಬ ಮೆತ್ತಗಾಗುತ್ತೆ ಚಪಾತಿ. ಈ ಥರ ಬಿಸಿ ನೀರಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನು 1 ಸ್ಪೂನು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಈ ಥರ ಚೆನ್ನಾಗಿ ನಾದೋದ್ರಿಂದ ಚಪಾತಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಬೇಗನೆ ಆಗಿಬಿಡುತ್ತೆ ಬೆಳಿಗ್ಗೆ ತಿಂಡಿಗೆ ಚಪಾತಿ. ಮತ್ತು ಗುಳ್ಳೆನ ಸಣ್ಣ ಸಣ್ಣ ಗುಳ್ಳೆನ ಮಾಡಿಬಿಟ್ಟು ಉಂಡೆನ ಮಾಡಿಬಿಟ್ಟು ಒಂದು ಕಡೆ ಇಟ್ಕೋಬೇಕು. ನಾದಿದಾದ ನಂತರ ಮತ್ತು ಒಂದೇ ಸಲಕ್ಕೆ 2 ಚಪಾತಿ ಆಗಿಬಿಡುತ್ತೆ. ಒಂದೊಂದೇ ಮಾಡಬೇಕು ಹೇಳಿ ಇಲ್ಲ. ಈ ಥರ 2 ಗುಳ್ಳೆನ ಚಪಾತಿನ ಮಾಡಿಬಿಟ್ಟು ಸಣ್ಣ ಸಣ್ಣ ಚಪಾತಿನ ಮಾಡಿಬಿಟ್ಟು ಮಧ್ಯೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಹಾಕಿಬಿಟ್ಟು ಚಪಾತಿನ ಲಟ್ಟಿಸ್ಬೇಕೀಗ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ವ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಈ ಥರ ಮಾಡೋದ್ರಿಂದ ಒಂದೇ ಸಲಕ್ಕೆ 2 ಚಪಾತಿ ಆಗಿಬಿಡುತ್ತೆ. ಅರ್ಜೆಂಟ್ ಇರೋರಿಗೆ, ಬೇಗ ಹೋಗೋರು, ಆಫೀಸಿಗೆಲ್ಲ ಹೋಗೋರು ಇರ್ತಾರಲ್ವ, ವರ್ಕ್ ಮಾಡೋರು ಇರ್ತಾರಲ್ವ, ಹಾಗಾಗಿ ಅವರಿಗೆ ಬೇಗ ಆಗಿಬಿಡುತ್ತಿದೆ ಚಪಾತಿ. ಈ ಥರ 2 ಸೈಡು ಎಣ್ಣೆನ ಹಚ್ಬಿಟ್ಟು ಬೇಯಿಸಿದರೆ ಚಪಾತಿ ರೆಡಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಚಪಾತಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಮೃದುವಾಗಿ ಆಗುತ್ತೆ, ಸಾಫ್ಟಾಗಿ ಚಪಾತಿ. ಈ ಕಡೆ ನೋಡಿ ಎಣ್ಗಾಯಿ ತುಂಬ ಸಾಫ್ಟಾಗಿ ಬೆಂದಿದೆ.
ಎಣ್ಗಾಯಿ ಚಪಾತಿಗೆ, ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಒಂದು ಸ್ವಲ್ಪ ಚಟ್ನಿ ಪುಡಿ, ಎಣ್ಗಾಯಿ ಮತ್ತು ಮೊಸರು ಹಾಕ್ಕೊಳ್ಬೋದು ಬೇಕಿದ್ದರೆ. ಮತ್ತು ಚಪಾತಿ ಇಲ್ಲ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಎಣ್ಗಾಯಿ, ಬೇಗನೆ ಆಗುವಂತಹ ಚಪಾತಿ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.